ಎಲ್ಲಿಗೆ ಹೋದ್ಲ ಈ ಸಾಕಮ್ಮ? ಅಕ್ಕದ್ರಜ್ಜಿ ಬದ್ಲಾಗೈತೆ, ನಿನ್ ಮಾತು ನಂಬಲ್ಲ ಅಂತ ಹೇಳಿದ್ರೆ ಬದ್ಲಾಗಿಲ್ಲ ಹಂಗೆ ಹಿಂಗೆ ಅಂತ ನನ್ನ ತಗನೆ ಸವಾಲ್ ಹಾಕಿದಾಳೆ. ನೋಡೇ ಬಿಡಣ ನಾಟಕ ಆಡ್ತೈತೋ ಅಕ್ಕದ್ರಜ್ಜಿ ಅಥವಾ ನಿಜವಾಗ್ಲೂ ಬದ್ಲಾಗೈತು ಅಂತಾನ. ನಾನೇ ಗೆಲ್ಲೋದು ಅಂತ ನನಗೆ ಗೊತ್ತು. ಅರೆ ನಮ್ದಿಗೆ ಭಾಗ್ಯಮ್ಮ ಅಂದು ಅಕ್ಕ ಯಾಕೆ ಇಲ್ಲಿ ನಿಂತ್ಕೊಂಡು ಈ ತರ ನಗ್ತಾ ಇದ್ದಾರೆ? ಯಾಕೆ ಏನ್ಗೆ ಆಯ್ತು ಇವ್ರದಕ್ಕೆ? ಭಾಗ್ಯಂದ ಅಕ್ಕ ಏನ್ಗೆ ಆಯ್ತು ನಿಮ್ದಕ್ಕೆ? ಏನ್ಗೆ ಆಗಿಲ್ಲ ಕಣೆ ಬಾನು, ಸುಮ್ನೆ ನಿಂತ್ಕೊಂಡಿದ್ದೀನಿ ಸಾಕಮ್ಮ ನೋಡ್ತಾ. ಅರೆ ನಿಮ್ದುಗೆ ಚೆನ್ನಾಗಿ ಮಾತ್ಕೆ ಹಾಡ್ತಾ ಇದೀರಾ ಭಾಗ್ಯಂದ ಅಕ್ಕ. ಅಲ್ಲ ಸಾಕಮ್ಮನ ಹತ್ರ ನಿಮ್ದಕ್ಕೆ ಏನ್ಗೆ ಕೆಲಸ ಐತೆ? ನಿಮ್ದು ಸಾಕಮ್ಮ ದೋಸ್ತಿ ಹಾಕ್ಬಿಟ್ರಿ? ಅಯ್ಯೋ ಸುಮ್ನಿರೆ ಬಾನು, ಅವಳ ಹತ್ರ ನಂದಿ ಅಂತ ದೋಸ್ತು ಇಲ್ಲ ಪಾಸ್ತು ಇಲ್ಲ. ಒಂದು ಚಾಲೆಂಜ್ ಹಾಕಿದಾಳೆ ಸಾಕಮ್ಮ, ಅದಕ್ಕೆ ಇಲ್ಲಿಗೆ ಬರ ಕೇಳಿದ್ದೆ. ಇವಾಗ ಗೊತ್ತಾ ಇರ್ಬೇಕೇನು, ಅದಕ್ಕೆ ಕಾಯ್ತಾ ಇದ್ದೀನಿ ಸಾಕಮ್ಮ ಬರ್ಲಿ ಅಂತಾನ. ಉಂಟು ಬಂದೆ ಅಲ್ಲೇನೆ? ಭಾಗ್ಯಂದಕ್ಕ ಈಗ ತಾನೇ ಊಟಗೆ ಮಾಡ್ಕೊಂಡೇ ಬಂದೆ. ನಿಮ್ದಿಗೆ ಆಯ್ತಾ ಊಟ? ಹೂ ಕಣೆ ಬಾನು ಆತಮ್ಮ. ಏನ್ ಸಾರ್ ಮಾಡಿದ್ದೆ? ಅಯ್ಯೋ ಸಾದು ಒಂದು ಚಿಂತೆ ಆಗ್ಬಿಡುತ್ತೆ ಭಾಗ್ಯಂದಕ್ಕ, ದಿನ ಸಾರಿಗೆ ಏನ್ ಸಾರಿಗೆ ಮಾಡ್ಲಿ ಅಂತ ಅದೇ ಚಿಂತೆ ಆಗ್ಬಿಡುತ್ತೆ. ಏನೋ ಒಂದು ಮಾಡಿದ್ದೆ ಹತ್ತ, ಒಂದಿಷ್ಟು ಇದು ಮೊಳಕೆ ಕಾಳು ಇತ್ತು, ಅದು ಕೆಸರಿಂದು ಸಾರಿಗೆ ಮಾಡ್ತಿರಲ್ಲ ನೀವು, ಆ ತರಾಗೆ ಮಾಡಿದ್ದೆ. ಪರವಾಗಿಲ್ಲ ಚೆನ್ನಾಗೇ ಇತ್ತು. ನಮ್ದು ಯಜಮಾನ್ರು ಊಟಕ್ಕೆ ಮಾಡಿ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರು ಅವರು. ನಮ್ದು ಈ ಕಡೆ ಬಂದೆ. ಓ ಕ್ಯೂಸ್ ಹೆಸರು ಮಾಡಿದ್ದ ನೀನು? ಚೆನ್ನಾಗಿರುತ್ತೆ ಕಣೆ, ಕ್ಯೂಸ್ ಹೆಸರು ಮಾಡಿದೆ ಮೊಳಕೆ ಹುಳಿಕಾಳಿಂದ. ನಾವು ಮಾಡ್ತೀವಮ್ಮ ಯಾವಾಗನ ಎಮರ್ಜೆನ್ಸಿಗೆ ಅರ್ಜೆಂಟು ಸಾರ್ ಬೇಕಾದಾಗ ಮಾಡ್ತೀವಿ ಕ್ಯೂಸ್ ಹೆಸರ. ಒಂದು ಊಟಿಗೆ ಚೆನ್ನಾಗಿರುತ್ತೆ, 2 ಊಟಿಗೆ ನುಂಬಕ್ಕಾಗಲ್ಲ, ಒಂದೇ ಊಟಿಗೆ. ಹೌದು ಭಾಗ್ಯಂದ ಅಕ್ಕ ಚೆನ್ನಾಗೇ ಇತ್ತು. ನಮ್ದು ಯಜಮಾನ್ರು ಮುದ್ದೆಗೆ ಉಂಡು ಅನ್ನಾಗೆ ಉಂಡು ಹೋಗ್ಬಿಟ್ರು. ಚೆನ್ನಾಗೇ ಐತೆ ಅಂತ. ಓ ಭಾಗ್ಯಮ್ಮ ರೆಡಿ ಏನೇ? ನಾನು ಯಾವಾಗ್ಲೂ ರೆಡಿನೇ ಕಣೆ ಸಾಕಮ್ಮ. ನೀನ್ ರೆಡಿನಾ? ನಾನು ಅವಾಗ್ಲೇ ಬಂದು ಕಾಯ್ತಾ ಇದ್ದೀನಿ. ಈಗ ಏನ್ ಮಾಡೋದು, ಹೆಂಗ್ ಕಂಡಿಡಿಯೋದು? ಏನು ಇಲ್ಲ, ಒಂದ್ ಕೆಲಸ ಮಾಡಿದ್ರೆ ಸಾಕು. ಹೆಂಗು ಇಲ್ಲೇ ಬಾನು ಇದ್ದಾಳೆ, ಬಾನುನೇನೆ ಕದ್ರಜ್ಜಿನ ಒಂದ್ ಕಡೆಗೆ ಎಲ್ಲಾದ್ರೂ ಯಾರು ಇಲ್ದೇ ಇರೋ ಜಾಗದಾಗ ಕರ್ಕೊಂಡೋಗಿ, ಏನ್ ಕದ್ರಜ್ಜಿ ನಿನ್ ಸೊಸೆ ಮೇಲೆ ಅಷ್ಟೊಂದು ಪ್ರೀತಿ, ಇವಾಗ ಏನು ಇತ್ತೀಚೆಗೆ ಇಷ್ಟೊಂದು ಬದಲಾಗಿದ್ಯಲ್ಲ, ಯಾಕೆ ಅಂತನ ಕೇಳಿ. ಅವಾಗ ಆ ಕದ್ರಜ್ಜಿ ಸತ್ಯ ಹೇಳ್ತಾಳೆ. ನಾವಿಬ್ರು ಹೋಗೋದ್ ಬೇಡ, ನಾವಿಬ್ರು ದೂರ ನಿಂತ್ಕೊಂಡು ಕೇಳಿಸ್ಕಮನ. ನಾನು ಸರಿ, ಹಂಗಾದ್ರೆ ಸರಿ. ಬಾನು ನೀನ್ ರೆಡಿನಾ? ಹೌದಾ ಸರಿ ಭಾಗ್ಯಂದ ಅಕ್ಕ, ನಿಮ್ದು ಇಬ್ರು ಚಾಲೆಂಜ್ ಮಾಡಿದಿರಲ್ಲ, ನಮ್ದು ಈ ಕೆಲ್ಸಗೆ ಮಾಡ್ತೀನಿ. ಕದ್ರಜ್ಜಿಗೆ ಹಳ್ಳಿ ಕಟ್ಟೆಗೆ ಐತಲ್ಲ, ಅಲ್ಲಿಗೆ ಕರ್ಕೊಂಡು ಬಂದು ಕೇಳ್ತೀನಿ ಬಿಡಿ. ಏನ್ಗೆ ಕೇಳ್ಬೇಕು? ಈಗ ನೀನ್ ಸೊಸೆ ಹೇಳ್ದಂಗೆ ಕೇಳ್ತಾ ಇದ್ಯಾ? ಮುಂಚೆ ಹಿಂಗಿರ್ಲಿಲ್ಲ, ಹಂಗ್ ಮಾತಾಡ್ತಿದ್ದೆ, ಬೈಕ್ ಅಂತಿದ್ದೆ. ಈಗೇನು ದಿಢೀರಂತ ಈ ಬದಲಾವಣೆ ಹೆಂಗ್ ಬಂತು? ನಿಜವಾಗ್ಲೂ ಬದಲಾಗಿದ್ಯೋ, ಸೊಸೆ ಮೇಲೆ ಪ್ರೀತಿ ಬಂದೈತಾ ಅಥವಾ ಏನು ಅಂತನ ಕೇಳು. ನಿಜ ಹೇಳು, ನಾನೇನು ಯಾರ್ತಾಗೂ ಹೇಳಲ್ಲ, ನಿಮ್ದು ಸೊಸೆಗೆ ಹೇಳಲ್ಲ ಅಂತ ಹೇಳು. ಸರಿ ಆಯ್ತು ಭಾಗ್ಯಂದ ಅಕ್ಕ, ನಡೀರಿ ಈಗಲೇ ಹೋಗೋಣ. ಅವ್ರದ್ದು ಮನೆ ಹತ್ರ ಹೋಗ್ಲಾ? ಏ ಬಾನು, ನೀನು ಆಮೇಲೆ ಭಾಗ್ಯಮ್ಮನ ಕಡೆ ಕೇಳಬೇಡ ನೀನು. ಸರಿಯಾಗಿ ಸತ್ಯ ಹೇಳ್ಬೇಕು, ಗೊತ್ತಾಯ್ತಾ? ಆಯ್ತು ಸಾಕಂದ ಅಕ್ಕ, ಸತ್ಯನೇ ಹೇಳ್ತೀನಿ ಬಿಡಿ. ಅವ್ರದ್ದು ಕದ್ರಜ್ಜಿ ಏನ್ಗೆ ಹೇಳ್ತಾರೋ ಸತ್ಯ, ಅದೇ ನಿಮ್ದು ಹತ್ರ ಹೇಳ್ತೀನಿ. ಯಾರು ಗೆದ್ರು ಅಂತ ನಮ್ದಕ್ಕೆ ಹೇಳ್ತೀವಿ. ನಿಮ್ದು ಏನು ಚಿಂತೆಗೆ ಮತ್ಕೊರು. ಸರಿ ಆಯ್ತು ನಡಿ. ಮಂಗಿ, ಎಲ್ಲ ನೀರು ತಂದೊಯ್ದಿದ್ದೀನಿ, ಆಮೇಲೆ ನೆಲ ಒರೆಸಿದ್ದೀನಿ, ಮುಸ್ರೆ ಎಲ್ಲ ತೊಳೆದಿಕ್ಕಿದ್ದೀನಿ. ಆಮೇಲೆ ಇನ್ನೇನು ಅಡುಗೆ ಮಾಡೋದೊಂದೇ ಬಾಕಿ ಇರೋದು. ಆಮೇಲೆ ನಾನು ಮಾಡ್ತೀನಿ ಬಿಡು, ನೀನು ಕೂಲಿ ಹೋಗಿ ಬಂದಿದ್ಯಾ, ಸುಧಾರಿಸ್ಕೊ. ಹೌದಾತೆ? ಸರಿ ಅತ್ತೆ ಆಯಿತು. ಹೋಗಿ ಮನೆ ಕನ್ನಡಿ, ನಾನು ಬರ್ತೀನಿ. ಬಂದು ಅಡುಗೆ ಮಾಡಿ ಉಂಬಾಕಿಕ್ತೀನಿ. ಅವನು ಎಲ್ಗೋದ? ಅವ್ನು ಬಂದ? ಇನ್ನೂ ಇಲ್ಲತ್ತೆ, ಅವ್ರಿವಾಗ ಬರ್ತಾರೆ. ಹೌದಾ? ಅವನು ಬಂದ್ಬಿಡ್ಲಿ, ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ, ಸಾರು ಮಾಡಿದ್ದೀನಿ. ಅನ್ನಕ್ಕೆ ಇನ್ನೇನು ಅನ್ನನೂ ಆಮೇಲೆ ಮಾಡ್ತೀನಿ ಒಂದೇ ಸಲ. ಮುದ್ದೆ ಇಳಿಸ್ಕೊಂಡು ಅನ್ನ ಇಕ್ಕಿರೆ ಮುದ್ದೆ ಕಟ್ಟೋಟಕ್ಕೆ ಅನ್ನ ಆಗುತ್ತೆ. ಬಿಸಿ ಬಿಸಿ ಏದ ಉಣ್ಬೇಕು. ಕೆಲ್ಸಕ್ಕೆ ಹೋಗಾರ. ಸರಿ ಅತ್ತೆ ಆಯ್ತು, ನಾನು ಬರ್ತೀನಿ ನಳಿಕೆ. ಯಾರಿಗಾದ್ರೂ ಕೂಲಿ ಹೇಳಿದ್ರೆ ಕರ್ಕೊಂಡೋಗು ನಾನು. ಸರಿ ಅತ್ತೆ ಆಯ್ತು, ಇಲ್ಲೇ ಬರ್ತೀನಿ. ಸರಿ ಅತ್ತೆ ಆಯ್ತು, ಹೋಗ್ಬಾ. ನಮ್ಮ ಅತ್ತೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಏನು ಇಷ್ಟೊಂದು ಬದಲಾವಣೆ, ಇದೇನು ನಿಜಾನೋ ನಾಟಕನೋ? ನಿಜವಾಗ್ಲೂ ಬದಲಾಗಿರ್ಬೇಕು ಅಂತ ಅನ್ಸುತ್ತೆ. ದೇವ್ರ ದಯಿಂದ ಹಿಂಗೆ ಇದ್ರೆ ಸಾಕಪ್ಪ ದೇವ್ರೆ. ಕದ್ರಜ್ಜಿ ಇಲ್ಲೇ ಇದೆ ಒಳ್ಳೆ ಸಮಯ ಕೇಳಬೇಕು. ಆ ಕಡೆ ಕರ್ಕೊಂಡು ಹೋಗಲ್ಲ, ಇಲ್ಲೇ ಕೇಳ್ತೀನಿ, ನೋಡೋಣ ಏನಂತಾರೆ. ಅಲ್ಲಿ ಭಾಗ್ಯಂದು ಹಕ್ಕ ಗೆಲ್ತಾರೋ ಸಾಕಮ್ಮಂದು ಹಕ್ಕ ಗೆಲ್ತಾರೋ ಅಂತ. ಇಬ್ರು ಮಧ್ಯಗೆ ಬಂದಿದ್ದೀನಿ. ಇಲ್ಲಿ ಯಾರಿಗೂ ಸುಳ್ಳಿಗೆ ಹೇಳಲ್ಲ, ಮತ್ತೆ ಹೊಸಗೆ ಹೇಳಲ್ಲ. ಈ ಕದ್ರಜ್ಜಿ ಏನ್ ಹೇಳ್ತಾರೋ ಅದನ್ನೇ ಹೇಳ್ತೀನಿ. ಕದ್ರಜ್ಜಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಬಾನು? ಏನೂ ಇಲ್ಲ, ನಿಮ್ದಿಗೆ ಏನೋ ಕೇಳಬೇಕಾಗಿತ್ತು. ಅಲ್ಲಿ ಬನ್ನಿ ಹೋಗೋಣ, ನಾನು ಬರ್ತೀನಿ. ಎಲ್ಲಿಗೆ? ಅಲ್ಲಿ ಪಂಚಾಯಿತಿ ಕಟ್ಟೆ ಐತಲ್ಲ, ಹಳ್ಳಿ ಕಟ್ಟೆ, ಅಲ್ಲಿಗೆ ಹೋಗೋಣ ಬನ್ನಿ. ಯಾಕೆ ಅಲ್ಲಿಗೆ? ಏನೂ ಇಲ್ಲ ಬನ್ನಿ, ಏನೋ ಸ್ವಲ್ಪ ನಿಮ್ದು ಬಗ್ಗೆ ಕೇಳಬೇಕಾಗಿತ್ತು.
ಅದೇನು ಅಂತ ಇಲ್ಲೇ ಕೇಳು. ಅಯ್ಯೋ ಇಲ್ಲಿ ಯಾರಾದ್ರೂ ಅಲ್ಲಿ ನೀರು ಹಿಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ಇಲ್ಲಿ ಬೇಡ ಬನ್ನಿ. ಸರಿ ಆತ ನಡಿಯಂ ತಾಯಿ. ಏಯ್ ಭಾನು ಕರ್ಕೊಂಬತ್ತಾ ಇದ್ದಾಳೆ, ಬಾರೆ ನಾವು ಕಣ್ಣಿಗೆ ಕಾಣಿಸ್ಕೋಬಾರ್ದು ಆ ಕದ್ರಜ್ಜಿಗೆ. ಸಾಕಮ್ಮ ಬಾ. ಹೌದಾ, ಸರಿ ಆಯ್ತು ನಡಿ, ನಾವು ಈ ಮರದಿಂದೆ ಬಚ್ಚಿಟ್ಕೊಂಬಣ. ಬಾ ಹಂಗೆ ಮಾಡೋಣ. ಇಲ್ಲೇ ಮರದಿಂದೇನೆ ಬಚ್ಚಿಟ್ಕೊಂಡ್ರೆ ಆ ಅಜ್ಜಿಗೆ ನಾವಿರೋದ್ ಕಾಣಿಸೋದು ಇಲ್ಲ. ಆ ಅಜ್ಜಿ ಏನ್ ಹೇಳ್ತಾಳೆ ಅಂತ ನಾವಿಬ್ರು ಕಿವಿಯಾರೆ ಕೇಳಿಸ್ಕೋಬಹುದು. ಅವಾಗ ಯಾರಿಗೂ ಅನುಮಾನ ಇರಲ್ಲ. ಬಾನು ನನ್ ಕಡೆ ಕೇಳವಳೆ ನಿನ್ ಕಡೆ ಕೇಳವಳೆ ಅಂತಾನ. ಬಾ, ಅದು ಸರಿನೇ, ನಡಿ. ಬಾ ಕದ್ರಜ್ಜಿ ಬಾ, ಯಾಕೆ ಚಿಂತೆಗೆ ಮಾಡ್ತೀಯಾ? ಅಲ್ವೇ ಏನೋ ಕೇಳ್ಬೇಕು ಅಂದೆ, ಅದನ್ನ ಅಲ್ಲೇ ಕೇಳ್ಬೇದಿತ್ತಾನೆ. ಇಲ್ಲಿ ಕರ್ಕೊಂಬಂದು ಕೇಳೋಂಥದ್ದೇನೈತಿ, ಅಂಥದ್ದೇನೈತಿ ಗುಟ್ಟು? ಏನೇ ಬಾನು, ಏನ್ ಹೇಳು ಜಲ್ದು. ಅಯ್ಯೋ ಅದು ಏನೂ ಇಲ್ಲ ಕದ್ರಜ್ಜಿ, ನಿಮ್ದಕ್ಕೆ ಕೇಳ್ತೀನಿ, ನಿಜಾಗೆ ಹೇಳ್ಬೇಕು, ಸುಳ್ಗೆ ಹೇಳ್ಬೇಡ. ಹೇಳೆ ಅದೇನೇ, ಅದೇನು ಅಂತ ನಾ ಕೇಳು. ಏನೂ ಇಲ್ಲ ಕದ್ರು ಅಜ್ಜಿ, ನಿಜಾಗೆ ಹೇಳಿ ನೀವು. ಅಲ್ಲ ಮನೆ ಬಿಟ್ಟು ಹೊರಗೆ ಬಂದು ಮತ್ತೆ ಮನೆ ಸೇರಿದ್ಮೇಲೆ ಏನು ಇಷ್ಟು ಒಳ್ಳೆಯವ್ರಿಗೆ ಹಾಕ್ಬಿಟ್ಟಿದ್ದೀರಾ ನೀವು? ನಿಮ್ದು ಸೊಸೆ ಹೇಳಿದ್ದೆಲ್ಲ ಕೇಳ್ತೀರಾ, ಮನೆ ಕೆಲಸ ಎಲ್ಲ ಮಾಡ್ತೀರಾ. ನಿನ್ನೆ ನೋಡಿದ್ರೆ ಆ ಸಾಕಮ್ಮನ್ಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರಿ. ಏನಿದು ಬದಲಾವಣೆ ಯಾಕೆ ಅಂತ ಯಾಕೆ ಹೇಳ್ಬೇಕು? ನಾನು ನಿಮ್ದು ಸೊಸೆ ಹತ್ರ ಕೂಡ ಯಾರ ಹತ್ರನೂ ಹೇಳಲ್ಲ. ಅರ್ಥವು ಹೇಳಲ್ಲ ತಾನೆ? ನಾನು ನಿಜ ಹೇಳ್ತೀನಿ. ನಾನು ಹೇಳಿ ಹೇಳಿ, ಈಗ ಮಾಡ್ತಾ ಇರೋದು ನಾಟಕನೋ ಅಥವಾ ನಿಜಾನೋ? ನನ್ನ ಸೊಸೆ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ನನಗೆ ಯಾವ ಕೊರತೆ ಇಲ್ಲ, ಏನೂ ಇಲ್ಲ. ಇವಾಗ ಅಷ್ಟು ಚೆನ್ನಾಗಿದ್ದೀನಿ. 3 ಹೊತ್ತು ಊಟ, ಹೆಂಗೋ ಕೂಲಿ ಹೋಗಿ ಬರ್ತಾರೆ, ಎಲ್ಲ ತಂದು ಕೊಡ್ತಾರೆ, ಅಡುಗೆನೂ ಮಾಡ್ತೀನಿ ನಾನು. ಅದೇನಿ ಸಾಕಮ್ಮ ನನ್ನ ಕಡೆಗೆ. ಆಯ್ತಾಯ್ತು ಇರು, ಇನ್ನು ಪೂರ್ತಿ ಹೇಳಿ. ಹೇಳಿ. ಅದಕ್ಕೆ ಈ ತರ ಬದಲಾಗಿದ್ರ ನೀವು? ನಿಮ್ದು ಮತ್ತೆ ಮನೆಗೆ ಯಜಮಾನಿ ಆಗ್ಬೇಕು, ಅವ್ರದ್ದು ಸೊಸೆ ನಿನ್ನೆ ಮನೆ ಬಂದು ಯಜಮಾನಿಕೆ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಚಾಡಿಗೆ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಈ ತರ ಬದಲಾಗಿದ್ದೀರಾ, ಏನ್ಗೆ ಕಾರಣ? ಅದಾ ಏ ಬಾನು, ಅದೆಲ್ಲ ನಾಟಕ. ನಾನು ಈಗ ನನ್ನ ಸೊಸೆ ಆಡ್ತಾ ಇರೋದು ನಾಟಕ. ಇನ್ನು ಮುಂದಕ್ಕೆ ಐತಿ ಅವಳಿಗೆ ನನ್ನ ನಿಜ ರೂಪ ಏನು ಅಂತ ಆಮೇಲೆ ತೋರಿಸ್ತೀನಿ. ಸ್ವಲ್ಪ ದಿನ ಹೋಗ್ಲಿ. ನಾನು ಯಾಕೆ ನಾಟಕ ಆಡ್ತಾ ಇದ್ದೀನಿ ಅಂತನ ಗೊತ್ತಾಗುತ್ತೆ ಎಲ್ಲರಿಗೂ. ಅಂದ್ರೆ ನಿಮ್ದು ಈಗ ಸೊಸೆ ಹತ್ರ ಒಳ್ಳೆಯವಳ ತರ ಇರೋದು ನಾಟಕನ? ನಿಜಾಗೆ ಹೇಳ್ತಾ ಇದ್ದೆ ತಾನೇ ಕದ್ರಜ್ಜಿ? ಹ್ಞೂ ಕಣೆ ಬಾನು, ಅದೆಲ್ಲ ನಾಟಕನೇ. ನಾನು ಯಾಕೆ ನಾಟಕ ಆಡ್ತಾ ಇದ್ದೀನಿ ಅಂತನ ಈಗಲೇ ಯಾತಗೂ ಹೇಳಲ್ಲ. ಆಮೇಲೆ ಯಾಕೆ ಅಂತ ನಿನಗೆ ಗೊತ್ತಾಗುತ್ತೆ ತಗ. ನಾನು ಹೇಳಕ್ ಹೋಗಲ್ಲ ಈಗಲೇನೆ. ಆದರೆ ನೀನು ಅಷ್ಟೇನೆ, ನನ್ನ ಸೊಸೆತಾಗೆ ಹೇಳಕ್ ಹೋಗ್ಬೇಡ. ಏನೋ ನೀನು ಯಾಕೋ ಕೇಳಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ಕೇಳಿದ್ ನೀನು? ಅರೇ ಇದೇನಪ್ಪ ಈ ಕದ್ರಜ್ಜಿ ಈ ತರ ಹೇಳ್ತಾ ಇದ್ದೆ? ಬಾನು ನಿನ್ನೆ ಕೇಳ್ತಿರೋದು. ಏನು ಇಲ್ಲ ಕದ್ರಜ್ಜಿ, ಸುಮ್ಮನೆ ಕೇಳಿದೆ ಅಷ್ಟೇ. ಏನು ಇಷ್ಟು ಸೊಸೆ ಹತ್ರ ವಿನಯದಿಂದ ನಡ್ಕೋತಾ ಇದೆಯಲ್ಲ ಕದ್ರಜ್ಜಿ ಅಂತ ನಮ್ದಿಗೆ ಕುತೂಹಲಾಗಿ ಆಯ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಇನ್ನು ಏನು ಇಲ್ಲ. ನಾನು ಯಾರ ಕೂಟೆ ಕೂಡ ಈ ವಿಷಯ ಹೇಳಲ್ಲ ಬಿಡಿ. ನಿಮ್ದು ಸೊಸೆ ಹತ್ರನೂ ಹೇಳಲ್ಲ. ನಮ್ದು ಯಾಕೆ ಹೇಳಿ ಹೇಳು? ಸರಿ, ನಿಮ್ದು ಹೋಗಿ ಎಲ್ಗೋ ಹೋಗ್ತಾ ಇದ್ರಿ. ಸರಿ ಅಮ್ಮ, ಬರ್ತೀನಿ. ಗೆದ್ಬಿಟ್ಟೆ ನೀನು ಗೆಲ್ಲಲಾರೆ, ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಸುನೆಗೆ ಮನೆಗೆ ಹೋಗುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ಭಾಗ್ಯಮ್ಮ ನನ್ನ ನೀನು ಗೆಲ್ಲಲಾರೆ, ತಿಳಿದು ಛಲವೇತಕ್ಕೆ. ಏನ್ ಬಗ್ಗಿಂದ ಅಕ್ಕ ಈ ತರ ಉಲ್ಟಾಗೆ ಆಯ್ತು? ಆ ಕದ್ರಜ್ಜಿ ಹಂಗಾದ್ರೆ ನಾಟಕಗೆ ಮಾಡ್ತೈತೆ. ಈ ಸಾಕಮ್ಮ ಹೇಳ್ದಂಗೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ ಬಾನು, ನಾನು ನಿಜವಾಗ್ಲೂ ಬದಲಾಗೈತೆ ಅವಜ್ಜಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಹಿಂಗ್ ನಾಟಕ ಮಾಡ್ತೈತೆ ಅವಜ್ಜಿ ಅಂತ ಗೊತ್ತಾಗ್ಲಿಲ್ಲ ನೋಡು. ಅಯ್ಯಪ್ಪ, ಯಾರನ್ನೂ ನಂಬಕ್ಕಾಗಲ್ಲಮ್ಮ ಈ ಕಾಲದಾಗೆ ಅಲ್ವೇ? ಏ ಭಾಗ್ಯಮ್ಮ, ನನ್ನ ಹತ್ರ ಸವಾಲ್ ಹಾಕಿದ್ದೆ ಅಲ್ವೇ? ಅವಜ್ಜಿ ನಿಜವಾಗ್ಲೂ ಬದಲಾಗ್ಯವಳೆ ಅಂತನ ಈಗ ಗೊತ್ತಾಯ್ತಾ? ಅಲ್ಲ, ಆ ಅವಜ್ಜಿ ಜೊತೆ ಜಾಸ್ತಿ ಇರೋಳೆ ನಾನು. ಆ ಕದ್ರಜ್ಜಿ ಮನ್ಸು ಹೆಂಗೆ ಏನು ಎತ್ತ ಅಂತನ ನನಗೆ ಗೊತ್ತಿರಲ್ವಾ? ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಬಾಬಾ ನಮ್ಮ ಮನೆಗೆ ನೀರ್ ತಂದೊಯ್ಯಿ ದಿನಾನ. ಏನು ನೀರಿಗೆ ತಂದೊಯ್ಯೋದ್ ಬೇಕಾ? ಸೋತ್ರೆ ನೀರಿಗೆ ತಂದೊಯ್ಬೇಕು ಅಂತ ಹೇಳಿದ್ರ ಮುಂಚೆನೆ? ಹೂ ಕಣೆ ಬಾನು, ಇವಳೇ ಹೇಳಿದ್ದು. ದಿನಾನ 10 ಬಿಂದಿಗೆನ ಒಂದು ವಾರ ತಕನ ನೀರ್ ತಂದು ನಮ್ಮ ಮನೆಗೆ ಒಯ್ಬೇಕು. ನಾನ್ ಸೋತಲ್ಲ, ಅವಳು ಸೋತ್ರೆ ನಮ್ಮ ಮನೆಗೆ ಅವಳು ತಂದು ಒಯ್ಬೇಕು, ಅವಳು ಸೋತ್ರೆ ನಾನು ಅವಳ ಮನೆಗೆ 10 ಬಿಂದಿಗೆ ಒಯ್ಬೇಕು ಅಂತ. ಬಾರೇ ಭಾಗ್ಯಮ್ಮ ಬಾ. ಅಯ್ಯಯ್ಯೋ, ಇದೇನಿದು ಈ ಕದ್ರಜ್ಜಿ ಹಿಂಗೆ? ಅಥವಾ ಸುಳ್ಳು ಹೇಳಿಲ್ಲ ಇಲ್ಲಿ? ನಾವಿರೋದೇನಾದ್ರೂ ನೋಡಿದ್ಲಾ? ಈಗ ತಪ್ಪಿಸ್ಕೊಂಬಕ್ಕೆ ಏನೇನೋ ನಾಟಕ ಮಾಡಬೇಡ. ಬಾ ನೋಡೆ ಬಾನು, ಚಾಲೆಂಜ್ ಮಾಡಿ ಇವಾಗ ಅಲ್ಲೇನೆ ಇನ್ನೇನೇನೋ ಕತೆ ತೆಗಿತಾ ಇದ್ದಾಳೆ.
ಹೌದು ಭಾಗ್ಯದ ಅಕ್ಕ ನಿಮ್ದು ಹೇಳಿದ್ಮೇಲೆ ಅದೇ ತರ ಮಾಡ್ಬೇಕು. ಹೋಗಿ ಹೋಗಿ ನೀರಿಗೆ ತಂದು ಒಯ್ಯೋಗ್ರಿ ಸಾಕ ಮುಂದೆ ಮನೆಗೆ. ಅಯ್ಯೋ ನಾನು ಈ ತರ ಸೋಲ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಜ್ಜಿ ನಿಜವಾಗ್ಲೂ ಬದಲಾಗಿ ಅನ್ಕೊಂಡಿದ್ದೆ. ಅಯ್ಯೋ ಕದ್ರಿ. ಆಮೇಲೆ ಇನ್ನೊಂದು ವಿಷಯ, ನೀನು ಇಲ್ಲೆಲ್ಲ ಕದ್ರಜ್ಜಿ ಹೇಳಿದ್ನ ಸೊಸೆಗೂ ಮಗುಗೂ ಹೋಗಿ ಜಗಳ ತಂದಿಕ್ಕದು ಅದನ್ನೆಲ್ಲ ಮಾಡಬಾರ್ದು ಕಣೆ ಭಾಗ್ಯಮ್ಮ. ಬಾನು ನೀನು ಅಷ್ಟೇನೆ ಗೊತ್ತಾಯ್ತಾ, ಯಾರ್ ತಗೋ ಹೇಳ್ಬಾರ್ದು. ಆಯ್ತು ಕಣೆ ಸಾಕಮ್ಮ, ನಾವು ಮಾತನಾಡ್ತೇ ನಡ್ಕೊಂತೀವಿ. ಎಲ್ಲಿ ಆ ಅಜ್ಜಿ ಹೇಳಿದ್ನ ಯಾರ್ ತಗೋ ಹೇಳಲ್ಲ ಬಿಡು. ನಾನು ದೇವ ಸತ್ವಾಗ್ಲು ನಾನಂತೂ ಯಾರ್ ತಗೋ ಹೇಳಲ್ಲಮ್ಮ. ನಮ್ದು ಅಷ್ಟೇ. ಯಾರ್ ತಗೋ ಹೇಳಲ್ಲ ಸಾಕುಂದಕ್ಕ. ಬಿಡಿ, ನಿಮ್ದು ಚಿಂತೆಗೆ ಮಾಡಬೇಡಿ. ಬಾಬಾ ಇವತ್ತಿಂದನೇ ಶುರು ನಿನ್ ಕೆಲಸ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.